ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿ. ಪ್ರೀತಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಶ್ರೀಮಾನ್ ಅಧ್ಯಕ್ಷರೇ, ಅತಿಥಿಗಳೇ, ಗುರುವೃಂದವೇ ಹಾಗೂ ನನ್ನ ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ನಾವು ಇಂದು 63ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಈ ದಿನದಂದು ವಿಶಾಲ ಮೈಸೂರು ರಾಜ್ಯ ಅಂದರೆ ಕರ್ನಾಟಕ ರಾಜ್ಯವು 1956ರ ನವೆಂಬರ್ 1ರಂದು ಸ್ಥಾಪನೆಯಾಯಿತು. ಇದರ ಪ್ರಯುಕ್ತ ಸಾಂಕೇತಿಕವಾಗಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಕನ್ನಡದ ಬಾವುಟ ಹಾರಾಡುತ್ತದೆ ಹಾಗೂ ಕನ್ನಡದ ನಾಡಗೀತೆಯನ್ನು ಎಲ್ಲೆಲ್ಲೂ ಹಾಡಲಾಗುತ್ತದೆ. ಈ ನಾಡಗೀತೆಯನ್ನು ಬರೆದವರು ಕನ್ನಡದ ಶ್ರೇಷ್ಠ ಕವಿ, ರಾಷ್ಟ್ರಕವಿ ಕುವೆಂಪು ಅವರು. ಕನ್ನಡದ ಶ್ರೇಷ್ಠ ಕವಿ, ರಾಷ್ಟ್ರಕವಿ ಎಂದೇ ಕುಖ್ಯಾತಿ ಹೊಂದಿದ ಕುವೆಂಪು ಅವರು. ತಾಯಿ ಭುವನೇಶ್ವರಿ ದೇವಿಯ ಮೆರವಣಿಗೆ ಮಾಡಲಾಗುತ್ತದೆ. ಹಾಗೂ ಹಲವು ತಿಳಿಯದಿರುವ ವಿಷಯಗಳೆಂದರೆ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಇದೆ. ಕರ್ನಾಟಕವೆಂದ ಕೂಡಲೇ ಒಂದು ಮಹಾನ್ ಇತಿಹಾಸದ ಕಡೆಗೆ ದರ್ಶನವಾಗುತ್ತದೆ. ಕರ್ನಾಟಕದ ಸುದೀರ್ಘವಾದ ಇತಿಹಾಸ, ಸಂಸ್ಕೃತಿ ಇದ್ದರೂ ಕೂಡ 1956ರ ತನಕ ಸ್ವತಂತ್ರ ಕರ್ನಾಟಕದ ಅಸ್ತಿತ್ವವೇ ಇರಲಿಲ್ಲ. ಈ ಕನ್ನಡದ ನೆಲ ಕಾಲಕ್ರಮೇಣವಾಗಿ ಹರಿದು ಹಂಚಿ ಹೋಗಿತ್ತು. ಇದನ್ನು ಒಗ್ಗೂಡಿಸಲು ಆಲೂರು ಕನ್ನಡದ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ಸ್ವಾಭಿಮಾನಿ ಕನ್ನಡಿಗರ ಫಲವಾಗಿ 1956ರಲ್ಲಿ ಕರ್ನಾಟಕ ಏಕೀಕರಣ ಹೊಂದಿತು. ಹಾಗೂ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ರವರು ಮೈಸೂರು ವಿಶಾಲ ರಾಜ್ಯವನ್ನು ಉದ್ಘಾಟಿಸಿದರು. ಹಾಗೂ ಅಂದಿನ ಮೈಸೂರು ರಾಜ್ಯರಾಗಿದ್ದ ಜಯಚಾಮರಾಜ ಒಡೆಯರ್ ಅವರನ್ನು ರಾಜ್ಯಪಾಲರಾಗಿ ನೇಮಿಸಿದರು. ಹಾಗೂ ಕರ್ನಾಟಕ ಏಕೀಕರಣ ಚಳುವಳಿಯ ರೂವಾರಿಯಾಗಿದ್ದ ಎಸ್ ನಿಜಲಿಂಗಪ್ಪನವರನ್ನು ಮೊದಲ ಮುಖ್ಯಮಂತ್ರಿಯಾಗಿ ನೇಮಿಸಿದರು. ಹಾಗೂ ಎಸ್ ನಿಜಲಿಂಗಪ್ಪನವರು ಮೊದಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಂತರ 1973ರಲ್ಲಿ ಮೈಸೂರು ವಿಶಾಲ ರಾಜ್ಯವನ್ನು ಕರ್ನಾಟಕವೆಂದು ಡಿ ದೇವರಾಜ ಅರಸು ಅವರಿದ್ದಾಗ ಮರುನಾಮಕರಣ ಮಾಡಿದರು. ರಾಮಾಯಣ ಕಾಲದಿಂದಲೂ ಕರ್ನಾಟಕಕ್ಕೆ ಇತಿಹಾಸವಿದೆ. ರಾಮಾಯಣದ ದಂಡಕಾರಣ್ಯಗಳು ಹಾಗೂ ವಾಲಿ ಸುಗ್ರೀವರಿದ್ದ ಪಂಪ ತೀರ ಈಗಿನ ತುಂಗಭದ್ರಾ ತೀರ ಎನ್ನಲಾಗುತ್ತದೆ. ಹಾಗೂ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂದು ಬಿರುದನ್ನು ಪಡೆದಿರುವ ಪುಲಿಕೇಶಿ ಈ ನಾಡಿನವರು ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಶೌರ್ಯಕ್ಕೂ ಔದಾರ್ಯಕ್ಕೂ ಹೆಸರಾದಂತಹ ವಿಕ್ರಮಾದಿತ್ಯನೂ ಕೂಡ ಈ ನಾಡಿನವನೇ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುತ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಭಾಷೆಗೆ ಒಟ್ಟಾರೆ 8 ಜ್ಞಾನಪೀಠ ಪ್ರಶಸ್ತಿಗಳು, 3 ರಾಷ್ಟ್ರಕವಿಗಳು ಹಾಗೆ ಇನ್ನೂ ಹಲವು ಪ್ರಶಸ್ತಿಗಳು ದೊರೆತಿವೆ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆಯಾಗುತ್ತದೆ. ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೇಷ್ಠವಾದ ಭಾಷೆ. ಕನ್ನಡ ಭಾಷೆಯನ್ನು ದಾಸರು, ಸಂತರು, ವಚನಕಾರರು, ಶಿಶುನಾಳ ಶರೀಫರು ಹಾಗೂ ಇನ್ನೂ ಅನೇಕ ಕವಿಗಳು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಹಾಗೂ ಕನ್ನಡ ಭಾಷೆಯನ್ನು ಉನ್ನತಗೊಳಿಸಿದ್ದಾರೆ. ನಾವು ಇದನ್ನು ಬೆಳೆಸಿ ಉಳಿಸಿಕೊಂಡು ಹೋಗಬೇಕು. ನಾವು ಇದನ್ನು ಗೊತ್ತಿದ್ದ ನಾವು ಬರೀ ನವೆಂಬರ್ ಕನ್ನಡಿಗರಾಗುತ್ತಿದ್ದೇವೆ ಎಂದು ನಮಗೆ ಭಯ ಆಗುತ್ತಿದೆ. ಇನ್ನು ದೇಶದ ಬೆಳವಣಿಗೆ, ರಾಜ್ಯದ ಬೆಳವಣಿಗೆಯಲ್ಲಿ ನಾವೆಲ್ಲರೂ ನಮ್ಮಿಂದಾದ ಕನಿಷ್ಠವಾದ ಸಹಾಯವನ್ನಂತರೂ ಮಾಡಲೇಬೇಕು. ಇದರಲ್ಲಿ ಯುವಕರದ್ದು ಸಿಂಹಪಾಲು ಇದ್ದಂತೆಯೇ. ಇದನ್ನು ಮರೆತ ಇಂದಿನ ಯುವಕರು ದುಶ್ಚಟಗಳ ದಾಸರಾಗುತ್ತಿದ್ದಾರೆ. ಇದನ್ನು ಬಿಡಬೇಕು. ಯುವಕರು ಇದನ್ನು ಬಿಟ್ಟು ದೇಶದ, ರಾಜ್ಯದ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ. ಹಾಗೂ ಭಾಷಾಭಿಮಾನ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಪುಡಿದೇಳಬೇಕಾಗಿದೆ. ನಂತರ ಈ ನಮ್ಮ ಜಲ, ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಂಬ ಸ್ವಾಭಿಮಾನ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಬರಬೇಕಾಗಿದೆ. ಹಾಗೂ ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯನ್ನು ಎಲ್ಲರೂ ಮೊದಲು ಪ್ರೀತಿಸಬೇಕಾಗಿದೆ.
ನಮ್ಮ ನಾಡು ಶಿಲ್ಪಕಲೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕಲೆಯನ್ನು ಉಳ್ಳುವ ನಾಡು. ಕನ್ನಡದ ಹಿರಿಮೆ ಗರಿಮೆಗಳನ್ನು ಇಡೀ ವಿಶ್ವದಲ್ಲಿಯೇ ಹಂಚಬೇಕು ಹಾಗೂ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ಈ ಕನ್ನಡ ನಾಡು ಸುವರ್ಣಯುಗ ಕಂಡಿದೆ ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ. ಹಾಗೂ ನಮ್ಮ ಈ ಕನ್ನಡಿಗರು ಬಂಗಾರವನ್ನು ಸೇರಿನಲ್ಲಿ ಅಳೆದಿದ್ದಾರೆ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ. ಎಲ್ಲಾದರೂ ಇರುನಿ, ಎಂತಾದರೂ ಇರುನಿ, ಎಂದೆಂದಿಗೂ ಕನ್ನಡವಾಗಿರುನಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.